ನಮಸ್ತೆ, ಮಿಡಲ್ ಕ್ಲಾಸ್ ಮೆಲೋಡೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೊಗೊಂಡಿರೋಂತಹ ವಾಚಸ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಸ್ಮಾರ್ಟ್ ವಾಚ್ನ ಹೇಗೆ ಪೇರ್ ಮಾಡ್ಕೊಳ್ಳೋದು ಮೊಬೈಲ್ಗೆ ಅಂತಲೂ ನಾನು ಹೇಳ್ತೀನಿ. ಇದು ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಇದು ಬಂದು ನನ್ನ ಮಗಳದ್ದು ವಾಚು, ಬ್ಲೂ ಆ್ಯಂಡ್ ಗ್ರೀನು, ಟಿಕ್ಕಿಡ್ ಬ್ರ್ಯಾಂಡದು. ಅದು ಡೂಮ್ ಸ್ಟ್ರಕ್ಚರ್ಡಲ್ಲಿತ್ತು. ಮನೆಗೆ ತೊಗೊಬರೋಷ್ಟೊತ್ತು ಹೊಡೆದಾಕ್ಬಿಟ್ಟಿದ್ಲು. ನಾನು ಕೊಟ್ಟಿದ್ದು ಅವಳ ವಾಚಿಗೆ 595 ರುಪೀಸ್ದು, ಟಿಕ್ ಕಿಡ್ ಅಂತ. 1 ಇಯರ್ ಆಫ್ ವ್ಯಾರಂಟಿ ಇದೆ. ನಾನು ತೊಗೊಂಡಿದ್ದು ಫಾಸ್ಟ್ ಟ್ರ್ಯಾಕ್ ಸ್ಮಾರ್ಟ್ ವೋಲ್ಟ್ S1 4.6 ಸೆಂಟಿಮೀಟರ್ ಅಲ್ಟ್ರಾ ವೀಟ್ ಡಿಸ್ಪ್ಲೇದು. ಇಲ್ಲಿ ಬಂದು ವಾಚು ಕಲರು, ಅದ್ರ ಸ್ಟ್ರ್ಯಾಪ್ ಕಲರು, ಹಾಗೆ ಯಾವ ಮೆಟೀರಿಯಲ್ ಮಾಡಿದ್ದು ಅಂತ ಇದೆ. ನಾನು ಅಷ್ಟೆಲ್ಲ ಅಮೌಂಟ್ ಪೇ ಮಾಡಿಲ್ಲ. ಇಲ್ಲಿ ನಾನು ಪೇ ಮಾಡಿದ್ದು 1700 ರುಪೀಸು. ಇಲ್ಲಿ ಬಂದು ಏನೆಲ್ಲ ಫೀಚರ್ಸ್ ಇದೆ ಅಂತ, ಇದರಲ್ಲಿ ಫೀಚರ್ಸ್ ಲೈಕ್ AI ವಾಯ್ಸ್ ಅಸಿಸ್ಟೆನ್ಸು, ಕ್ಯಾಲ್ಕುಲೇಟರು, ಇವೆಂಟ್ ರಿಮೈಂಡರು, ಹೀಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ಸು ನಾವು ನೋಡ್ಕೊಬೋದು. ಈ ವಾಚಲ್ಲಿ ನಾವು ಅಲ್ಲೊಂದು ಬಟನ್ ಇದೆಯಲ್ಲ, ಅದನ್ನ ಪ್ರೆಸ್ ಮಾಡಿದ ತಕ್ಷಣ ಆನ್ ಆಗುತ್ತೆ. ಆನ್ ಆದಂಗೆ ಡಿಫಾಲ್ಟ್ ಲ್ಯಾಂಗ್ವೇಜಸ್ ಇರುತ್ತೆ, ಇಂಗ್ಲೀಷಿಗೆ ಸೆಟ್ ಆಗಿರುತ್ತೆ. ಅದು ನಾವು ಟಿಕ್ ಮಾರ್ಕ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಸ್ಕ್ಯಾನ್ ಟು ಪೇರ್ ಅಂತ ಬರುತ್ತೆ. ಅದನ್ನ ಹೇಗೆ ಮಾಡೋದು ಮುಂದೆ ಹೇಳ್ತೀನಿ. ಇದು ಬಂದ್ಬಿಟ್ಟು ಮ್ಯಾನ್ಯುಯಲ್ ಅಂತಂದರೆ ಸೇಮ್ ಸ್ಟೆಪ್ಸ್ ಕೊಟ್ಟಿರ್ತಾರೆ, ಹೇಗೆ ಎಲ್ಲ ಫಾಲೋ ಮಾಡಬೇಕು, ಹೇಗೆ ಪೇರ್ ಮಾಡಬೇಕು, ಹಾಗೆ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಮ್ಯಾನ್ಯುಯಲ್ಲು ಇದು. ನಂತರ ಇದಕ್ಕೊಂದು ಚಾರ್ಜರ್ ಕೊಟ್ಟಿದ್ದಾರೆ, USB ಪೋರ್ಟದು. ಸೇಮ್ ನಾವು ಮೊಬೈಲ್ನ ಎಲ್ಲ ಚಾರ್ಜ್ ಮಾಡ್ಕೊತೀವಲ್ಲ, ಅದೇ ಅಡಾಪ್ಟರ್ನ ಯೂಸ್ ಮಾಡ್ಕೊಬೋದು. ಅದರ್ ಎಂಡು ಮ್ಯಾಗ್ನೆಟಿಕ್ ಇದಿರುತ್ತೆ, ಅದನ್ನು ನಾವು ಅದರಲ್ಲಿ ಕನೆಕ್ಟ್ ಆಗುತ್ತೆ. ಅದು ಈ ವಾಚ್ನ ಯೂಸ್ ಮಾಡೋಕ್ಕಿಂತ ಮುಂಚೆ 2 hours ಚಾರ್ಜಿಂಗ್ ಇಡಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಚಾರ್ಜಿಂಗ್ ಇಟ್ಟೆ. ಬನ್ನಿ, ಇದನ್ನ 2 ರೀತಿನಲ್ಲಿ ನಾವು ಪೇರ್ ಮಾಡ್ಬೋದು. ಹೇಗೆ ಅಂತ ನೋಡೋಣ. ಒಂದು, ಅವ್ರು ಕೊಟ್ಟಿರೋಂತಹ ಸ್ಕ್ಯಾನರ್ನ ನಾವು ಗೂಗಲ್ಗೆ ಹೋಗಿ, ಅಲ್ಲಿ ಕ್ಯಾಮರಾ ಆಪ್ಷನ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿದ್ರೆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋಕ್ಕೆ ಒಂದು ಲಿಂಕ್ ಬರುತ್ತೆ, ಬ್ಲೂ ಕಲರು. ಅದನ್ನ ನಾವು ಕ್ಲಿಕ್ ಮಾಡಿದ್ರೆ ಪ್ಲೇಸ್ಟೋರ್ಗೆ ಹೋಗುತ್ತೆ, ಫಾಸ್ಟ್ ಟ್ರ್ಯಾಕ್ ಸ್ಮಾರ್ಟ್ ವರ್ಲ್ಡ್ ಅಪ್ಲಿಕೇಶನು. ಅದನ್ನ ನೀವು ಅಲ್ಲಾದ್ರೂ ಡೌನ್ಲೋಡ್ ಮಾಡ್ಬೋದು, ಅಥವಾ ನೀವು ಪ್ಲೇಸ್ಟೋರ್ಗೆ ಹೋಗಿ ಫಾಸ್ಟ್ ಟ್ರ್ಯಾಕ್ ಸ್ಮಾರ್ಟ್ ವರ್ಲ್ಡ್ ಅನ್ನೋ ಅಪ್ಲಿಕೇಶನ್ನ ಸರ್ಚ್ ಮಾಡಿ ಅಲ್ಲೂ ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡ್ ಆದಮೇಲೆ ಅಪ್ಲಿಕೇಶನ್ನ ನೀವು ಓಪನ್ ಮಾಡಿದಾಗ ಸಮ್ ಆಫ್ ದ ಡಿಫಾಲ್ಟ್ ಫೀಚರ್ಸ್ಗಳನ್ನ ಕೇಳುತ್ತೆ. ಎಲ್ಲನೂ ನೀವು ಅಲೋ ಮಾಡ್ಕೊಂಬರಬೇಕು. ನಂತರ ಅದು ನಂಬರ್ ಕೇಳುತ್ತೆ. ನಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡ್ದಂಗೆ OTP ಸೆಂಡ್ ಮಾಡುತ್ತೆ. OTP ಎಲ್ಲ ವ್ಯಾಲಿಡ್ ಆದಂಗೆ ಇವಾಗ ನಾವು ಸ್ಕ್ಯಾನ್ ಮಾಡಿಕೊಂಡು ಪೇರ್ ಮಾಡ್ಬೋದು. ಅಲ್ಲಿ ನಾವು ಟಿಕ್ ಮಾಡಿಕೊಟ್ರೆ ಸಕ್ಸಸ್ಫುಲ್ ಅಂತ ಬರುತ್ತೆ. ಹಾಗೆ ಅದು ಪೇರ್ ಆದ ತಕ್ಷಣ ನಮ್ಮ ಮೊಬೈಲಲ್ಲಿ ಯಾವ ಟೈಮ್ ಇರುತ್ತೆ ಅದೇ ಟೈಮ್ ವಾಚಿಗೆ ರಿಫ್ಲೆಕ್ಟ್ ಆಗುತ್ತೆ. ಹಾಗೆಯೇ ಅಕೌಂಟ್ನ ನಾವು ಕ್ರಿಯೇಟ್ ಮಾಡ್ಬೋದು. ನಮ್ಮ ಬೇಸಿಕ್ ಇನ್ಫಾರ್ಮೇಷನ್, ಬರ್ಡೇ, ಹೈಟು, ವೆಯ್ಟು, ಅದನ್ನೆಲ್ಲ ಎಂಟರ್ ಮಾಡಿದ್ರೆ ನಮ್ಮ ಅಕೌಂಟು ಕ್ರಿಯೇಟ್ ಆಗುತ್ತೆ. ಈ ಥರ ಅಕೌಂಟದು ಪ್ರೊಫೈಲ್ ಪಿಕ್ನು ಚೇಂಜ್ ಮಾಡ್ಬೋದು. ಹಾಗೆ ಎಂಟಿ ಪ್ರೊಫೈಲ್ ಪಿಕ್ನ ಕ್ಲಿಕ್ ಮಾಡಿದ್ರೆ ನಮ್ಮ ಗ್ಯಾಲರಿಲಿ ಯಾವ್ದಾದ್ರು ಒಂದು ಫೋಟೋಸ್ನ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಬಟ್ ಈ ಪ್ರೊಫೈಲ್ ಪಿಕ್ಕು ವಾಚಲ್ಲಿ ರಿಫ್ಲೆಕ್ಟ್ ಆಗಲ್ಲ. ಹಾಗೆ ವಾಚ್ ಡಿಸ್ಪ್ಲೇನ ಚೇಂಜ್ ಮಾಡ್ಬೋದು. ಹೇಗೆಂದರೆ ಅಲ್ಲಿ ವಾಚ್ ಅನ್ನೋ ಸಿಂಬಲ್ನ ಕ್ಲಿಕ್ ಮಾಡ್ದಂಗೆ ಅವರೇ ಒಂದು ಡಿಸ್ಪ್ಲೇ ಕೊಟ್ಟಿರ್ತಾರೆ, ಅದಾರು ಸೆಲೆಕ್ಟ್ ಮಾಡ್ಬೋದು. ಅಥವಾ ಮೇಲ್ಗಡೆ ಹೋಗಿ ಕಸ್ಟಮ್ ಅಂತ ಇರುತ್ತೆ, ಅದನ್ನು ನಾವು ಡೈರೆಕ್ಟ್ ಕ್ಯಾಮರಾದಿಂದನಾರು ಸೆಲೆಕ್ಟ್ ಮಾಡ್ಬೋದು, ಅಥವಾ ಬ್ರೌಸ್ ಫ್ರಮ್ ಗ್ಯಾಲರಿ ಅಂತ ಇರುತ್ತೆ, ಅದನ್ನಾರು ಸೆಲೆಕ್ಟ್ ಮಾಡ್ಕೊಬೋದು. ತಕ್ಷಣ ನಾವು ಯಾವ್ದು ಬೇಕಾದ ಸೆಲೆಕ್ಟ್ ಮಾಡಿದ ತಕ್ಷಣ ಇನ್ಸ್ಟಾಲ್ ಆನ್ ವಾಚ್ ಅಂತ ಕೊಟ್ಟರೆ ಅದು ನೋಡಿ ಹೆಂಗೆ ರಿಫ್ಲೆಕ್ಟ್ ಆಗುತ್ತೆ ಅಂತ ವಾಚಲ್ಲಿ. ಹೀಗೆ ಡೌನ್ಲೋಡ್ ಬಟನ್ ತೋರಿಸುತ್ತೆ, ಎಷ್ಟು ಪರ್ಸೆಂಟೇಜ್ ಕಂಪ್ಲೀಟ್ ಆಗಿದೆ ಅಂತ ತೋರಿಸುತ್ತೆ. ಆದ ತಕ್ಷಣ ಇನ್ಸ್ಟಾಲೇಷನ್ ಸಕ್ಸಸ್ಫುಲ್ ಅಂತಲೂ ತೋರಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.